ಹೋಗಿ ಹೋಗಿ ಈ ಮಂಟಪ, ಈ ಅಲಂಕಾರ, ಈ ಸಂಭ್ರಮ ಎಷ್ಟು ಚೆನ್ನಾಗಿದೆ. ನನ್ನ ಮೊಮ್ಮಗನ ಮದುವೆನ ನಾನು ಕಣ್ತುಂಬ ನೋಡಬೇಕು. ನನ್ನ ಆಸೆ ಇವತ್ತು ನೆರವೇರ್ತಾ ಇದೆ. ಈ ಮಂಟಪದಲ್ಲಿ ಈ ಹಸೆ ಮನೆ ಮೇಲೆ ನನ್ನ ಮೊಮ್ಮಗನ ಕೈ ತಾಳಿ ಕಟ್ಟಿಸ್ಕೊಳ್ಬೇಕಾಗಿರೋದು ನನ್ನ ಮಯೂರಿ. ಅಮೃತ ಅಲ್ಲ, ಅಮೃತ ಅಲ್ಲ ಅಲ್ಲ. ಅರ್ಜುನ್, ಏನಿದು ತಮಾಷೆ? ತಮಾಷೆಗೆ ಒಂದು ಮಿತಿ ಬೇಡವಾ? ಆಗಲೇ ಕಿಟಕಿ ಹತ್ರ ಬಂದೆ, ತಪ್ಪಿಸ್ಕೊಂಡ್ಬಿಟ್ರಿ. ಈಗ ನೋಡಿ ಹೇಗೆ ಸಿಗಾಕೊಂಡಿದ್ದೀರಾ ಅಂತ. ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಹತ್ರ ಬರಬೇಡಿ, ಜೋರ ಕೂಕೊಂಡ್ಬಿಡ್ತೀನಿ. ನಿಮಗೆ ಬಾಯಿ ತೆಗೋದಕ್ಕೆ ನಾನು ಬಿಟ್ಟರೆ ತಾನೆ. ರೀ ಅಮೃತ ಅವರೇ, ತುಂಬ ದಿನದಿಂದ ನಿಮ್ಮನ್ನು ಕೊಡಬೇಕು ಅಂತ ಆಸೆ ಇತ್ತು. ಆ ಗಳಿಗೆ ಈಗ ಕೂಡ ಬಂದಿದೆ. ಅರ್ಜುನ್, ಏನು ಮಾಡ್ತಿದ್ದೀರಾ? ಬಿಡಿ. ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು. ನಿನ್ನ ಕಣ್ಣಿಗೀಗ ನ ಹೇಗೆ ಕಂಡರೂ ಅದೇ ಚಂದ, ಹಾಗೆಂದೇ ಭಾವಿಸು. ರೀ ಅಮೃತ ಅವರೇ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ರೀ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು.
ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.